ಇಲ್ಲ, ಯಾವ ಪಾರ್ಟಿಯಿಂದ ಅಂತೆ? ಅವ್ರದ್ದೇ. ಈಗ ನಿನ್ನೆ ಲೀಸ್ ಅಂತ ಹೇಳಿದರು. ಅವ್ರ ಪ್ಲಾಟ್ನಲ್ಲಿ ಆಗಲೇ ಬಿ ಜೆ ಪಿಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. ಜೆ ಡಿ ಎಸ್ಸನ್ನು ಅಕ್ರಮ ಮಾಡ್ಕೊಂಡಿದ್ದಾರಲ್ಲ ಆಗಲೇ. ಇವಾಗ ಜೆ ಡಿ ಎಸ್ ಉಳಿದಿದೆಯಾ ಎಲ್ಲನ ಹೇಳಿ? ಇವತ್ತು ಅವರ ಸಂಬಂಧಿಕರೇ ಬಿ ಜೆ ಪಿ ಟಿಕೆಟ್ನಲ್ಲಿ ನಿಲ್ತಾರೆ ಅಂದರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಏನು ಇಂಪ್ಯಾಕ್ಟ್? ಏನಾಗುತ್ತೆ? ಮುಂಚೆನೂ ಇದ್ರಲ್ಲ, ಆಗಿತ್ತ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಬಂದಿದ್ದಾರೇನ್ರಿ? ಬಿ ಜೆ ಪಿನೇ ಬಂದಿಲ್ಲ ಅಂದರೆ ಜೆ ಡಿ ಎಸ್ ಹೆಂಗೆ ಬರುತ್ತೆ ಸ್ವಂತ ಬಲದ ಮೇಲೆ? ಮಾಡಲಿ, ಸಂತೋಷ, ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗಲಿ, ಅದಕ್ಕೇನಿದೆ? ಇಶ್ಯೂ ಇರಬೇಕಲ್ಲ ಇವರೇ. ಏನಾದರೂ ಇಶ್ಯೂ ಇದ್ದರೆ ಮಾಡಲಿ. ನಾವು ಪಾದಯಾತ್ರೆಗಳು ಮಾಡಿದ್ದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದ್ದೀವಲ್ಲ, ಮಾಡಲಿ. ಯಾರು ಬೇಡ ಅಂದಿದ್ದಾರೆ? ಪಾದಯಾತ್ರೆ ಮಾಡಲಿ, ಆದರೆ ಜನನೂ ಒಪ್ಪಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರ ಪರವಾಗಿ ಮಾಡಿದ್ವಿ. ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ, ಆಯ್ತಾ ಇಲ್ವಾ? ಮತ್ತು ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಅದು ಯು ಕೆ ಪಿ ನಾವು ಮಾಡಿ ತೋರಿಸಿದ್ರಾ ಇಲ್ವಾ? ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ, ಆಯ್ತಾ ಇಲ್ವಾ? ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತೊಗೊಂಡಾಗ ಆಯ್ತಾ ಇಲ್ವಾ? ಹಿಂಗೆ ಇಶ್ಯೂ ಬೇಸ್ಡು ಜನರ ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡೋಕ್ಕೆ ಹೋದರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡಬೇಕಷ್ಟೇ. ನೋಡಿರಿ, ಲೀಸು, ಸಬ್ ಲೀಸು, ಇದು ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದ್ದಾರಲ್ಲ ಇವರು. ಪಾರ್ಟಿನೇ ಇವ್ರು ಅಂದ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನೂ ಆ ಸೇಲ್ ಡೀಡ್ ಇದೆ ಅಂತ. ಇವರು ಅಕ್ರಮ ಸಕ್ರಮ ಆಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಬಿ ಜೆ ಪಿಯವ್ರ ಪಾರ್ಟಿಗೆ. ಅವರು ಈಗ ಅವರೇ ಅಲ್ವಾ ಕೈಕಾಲು ಬಿದ್ದು ಹೇಳ್ತಾ ಇರೋದು, ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವರು ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮಗೇನು ಸಂಬಂಧ? ಅದಕ್ಕೆ ತೊಗರಿಗೆ 500 ರೂಪಾಯಿ ಯಾರು ಸರ್ಕಾರ ಯಾರು ನಮ್ಮ ಭಾಗದ ರೈತ ತೊಗರಿ ಬೆಳೆಗೆ ನೋಡಿ ನೋಡೋಣ. ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ದರೆ ನಾವು ಮಾಡೋಣ, ಆದರೆ ಎಲ್ಲ ಜವಾಬ್ದಾರಿ ರಾಜ್ಯ ಸರ್ಕಾರದಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಕಬ್ಬಿಂದ 100 ರೂಪಾಯಿ ನಾವೇ ಕೊಟ್ರಿ, ಮೆಕ್ಕೆಜೋಳದು ಖರೀದಿ ನಾವೇ ಮಾಡ್ತಾಯಿದ್ರಿ. MSP ಡಿಸೈಡ್ ಮಾಡೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದವ್ರು ಯಾರು? ಅವ್ರ ಮೇಲೆ ಏನು ಜವಾಬ್ದಾರಿನೇ ಅಲ್ವಾ? ಬರೀ ನಮ್ಮ ತೆರಿಗೆ ಬೇಕು ಅವರಿಗೆ, ನಮ್ಮ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು, ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರಬೇಕು ಅಷ್ಟೇನಾ? ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು? ಇವ್ರು ಎಂ ಪಿಗಳೆಲ್ಲ ಏನು ಮಾಡ್ತಾಯಿದ್ದಾರೆ? ಬಿ ಜೆ ಪಿ ಎಂ ಪಿಗಳೆಲ್ಲ ಒಂದು ಸರಿಯಾನ ಹೋಗಿ ಕೇಳಿದಾರ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅದು ಸರಿಪಡಿಸಿ ಅಂತ? ವಿಟ್ವಾರ್ ಕೂಡ ಆರಂಭ ಆಗಿತ್ತು ಸರ್, JDS ಮತ್ತು ಕಾಂಗ್ರೆಸ್ ನಡುವೆ ಕುಮಾರಸ್ವಾಮಿ ಕಂಬ್ಯಾಕ್ ಸಂಬಂಧ ಮಾಡಿ ನೋಡಿ. ಟ್ವೀಟ್ ಮಾಡೋದ್ರಿಂದ ಅವರಿಗೆ ಬೆಂಬಲ ಸಿಗ್ತದಂದರೆ ಮಾಡಲಿ, ತೊಂದರೆ ಇಲ್ಲ, ನಮಗೇನಿಲ್ಲ. ನಾವು ಜನರ ಮಧ್ಯದಲ್ಲಿದ್ದು ಜನರ ಪರವಾಗಿದ್ದು ಅವ್ರ ಕೆಲಸ ಮಾಡ್ತಾಯಿದ್ವಿ. ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು. ಇಲ್ಲ, ಯಾವ ಪಾರ್ಟಿಯಿಂದ ಅಂತೆ? ಅವ್ರದ್ದೇ. ಈಗ ನಿನ್ನೆ ಲೀಸ್ ಅಂತ ಹೇಳಿದರು. ಅವ್ರ ಪ್ಲಾಟ್ನಲ್ಲಿ ಆಗಲೇ ಬಿ ಜೆ ಪಿಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. ಜೆ ಡಿ ಎಸ್ಸನ್ನು ಅಕ್ರಮ ಮಾಡ್ಕೊಂಡಿದ್ದಾರಲ್ಲ ಆಗಲೇ. ಇವಾಗ ಜೆ ಡಿ ಎಸ್ ಉಳಿದಿದೆಯಾ ಎಲ್ಲನ ಹೇಳಿ? ಇವತ್ತು ಅವರ ಸಂಬಂಧಿಕರೇ ಬಿ ಜೆ ಪಿ ಟಿಕೆಟ್ನಲ್ಲಿ ನಿಲ್ತಾರೆ ಅಂದರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಏನು ಇಂಪ್ಯಾಕ್ಟ್? ಏನಾಗುತ್ತೆ? ಮುಂಚೆನೂ ಇದ್ರಲ್ಲ, ಆಗಿತ್ತ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಬಂದಿದ್ದಾರೇನ್ರಿ? ಬಿ ಜೆ ಪಿನೇ ಬಂದಿಲ್ಲ ಅಂದರೆ ಜೆ ಡಿ ಎಸ್ ಹೆಂಗೆ ಬರುತ್ತೆ ಸ್ವಂತ ಬಲದ ಮೇಲೆ? ಮಾಡಲಿ, ಸಂತೋಷ, ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗಲಿ, ಅದಕ್ಕೇನಿದೆ? ಇಶ್ಯೂ ಇರಬೇಕಲ್ಲ ಇವರೇ. ಏನಾದರೂ ಇಶ್ಯೂ ಇದ್ದರೆ ಮಾಡಲಿ. ನಾವು ಪಾದಯಾತ್ರೆಗಳು ಮಾಡಿದ್ದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದ್ದೀವಲ್ಲ, ಮಾಡಲಿ. ಯಾರು ಬೇಡ ಅಂದಿದ್ದಾರೆ? ಪಾದಯಾತ್ರೆ ಮಾಡಲಿ, ಆದರೆ ಜನನೂ ಒಪ್ಪಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರ ಪರವಾಗಿ ಮಾಡಿದ್ವಿ. ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ, ಆಯ್ತಾ ಇಲ್ವಾ?
ಮತ್ತು ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಅದು UKP ನಾವು ಮಾಡಿ ತೋರಿಸಿದ್ರಾ ಇಲ್ವಾ? ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ, ಆಯ್ತಾ ಇಲ್ವಾ? ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತೊಗೊಂಡಾಗ ಆಯ್ತಾ ಇಲ್ವಾ? ಹಿಂಗೆ ಇಶ್ಯೂ ಬೇಸ್ಡು ಜನರ ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡೋಕ್ಕೆ ಹೋದರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡಬೇಕು ಅಷ್ಟೇ. ಪ್ಲೀಸ್ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಸಿದ್ದರಾಮಯ್ಯ. ನೋಡ್ರಿ, ಲೀಸು ಸಬ್ ಲೀಸು ಇದು ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದ್ದಾರಲ್ಲ ಇವರು. ಪಾರ್ಟಿನೇ ಇವ್ರು ಅಂದ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನೂ ಆ ಸೇಲ್ ಡೀಡ್ ಇದೆ ಅಂತ. ಇವರು ಅಕ್ರಮ ಸಕ್ರಮ ಆಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ BJP ಅವ್ರ ಪಾರ್ಟಿಗೆ. ಅವರು ಈಗ ಅವರೇ ಅಲ್ವಾ ಕೈಕಾಲು ಬಿದ್ದು ಹೇಳ್ತಾ ಇರೋದು, ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವರು ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮಗೇನು ಸಂಬಂಧ ಅದಕ್ಕೆ? ತೊಗರಿಗೆ 500 ರೂಪಾಯಿ ಇದು ಕೊಡಬೇಕು ಯಾರು ಅಡಿಷನಲ್ ಆಗಿ ಸರ್ಕಾರ, ಯಾರು ನಮ್ಮ ಭಾಗದ ರೈತ ತೊಗರಿ ಬೆಳೆಗೆ ನೋಡೋಣ, ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ದರೆ ನಾವು ಮಾಡೋಣ. ಆದರೆ ಎಲ್ಲ ಜವಾಬ್ದಾರಿ ರಾಜ್ಯ ಸರ್ಕಾರದಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಕಬ್ಬಿಂದ 100 ರೂಪಾಯಿ ನಾವೇ ಕೊಟ್ವಿ, ಮೆಕ್ಕೆಜೋಳದು ಖರೀದಿ ನಾವೇ ಮಾಡ್ತಾಯಿದ್ರಿ. MSP ಡಿಸೈಡ್ ಮಾಡೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದವ್ರು ಯಾರು? ಅವ್ರ ಮೇಲೆ ಏನು ಜವಾಬ್ದಾರಿನೇ ಇಲ್ವಾ? ಬರೀ ನಮ್ಮ ತೆರಿಗೆ ಬೇಕು ಅವರಿಗೆ, ನಮ್ಮ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು, ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರಬೇಕು ಅಷ್ಟೇನಾ? ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು? ಇವ್ರು MP ಗಳೆಲ್ಲ ಏನು ಮಾಡ್ತಾಯಿದ್ದಾರೆ? BJP MP ಗಳೆಲ್ಲ ಒಂದು ಸರಿಯನ್ನ ಹೋಗಿ ಕೇಳಿದಾರ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅದು ಸರಿಪಡಿಸಿ ಅಂತ? ಟ್ವೀಟ್ ವಾರ್ ಕೂಡ ಆರಂಭ ಆಗಿತ್ತು ಸರ್ JDS ಮತ್ತು ಕಾಂಗ್ರೆಸ್ ನಡುವೆ ಈ ಕುಮಾರಸ್ವಾಮಿ ಕಂಬ್ಯಾಕ್ ಸಂಬಂಧ. ಮಾಡಿ ನೋಡಿ, ಟ್ವೀಟ್ ಮಾಡೋದ್ರಿಂದ ಅವರಿಗೆ ಬೆಂಬಲ ಸಿಗ್ತದಂದರೆ ಮಾಡಲಿ, ತೊಂದರೆ ಇಲ್ಲ, ನಮಗೇನಿಲ್ಲ. ನಾವು ಜನರ ಮಧ್ಯದಲ್ಲಿದ್ದು ಜನರ ಪರವಾಗಿದ್ದು ಅವ್ರ ಕೆಲಸ ಮಾಡ್ತಾಯಿದ್ವಿ. ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು ಇಲ್ಲ. ಯಾವ ಪಾರ್ಟಿಯಿಂದ ಅಂತೆ? ಅವ್ರದ್ದೇ ಈಗ ನಿನ್ನೆ ಲೀಸ್ ಅಂತ ಹೇಳಿದರು. ಅವ್ರ ಪ್ಲಾಟ್ನಲ್ಲಿ ಆಗಲೇ BJPಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. JDSನ್ನು ಅಕ್ರಮ ಮಾಡ್ಕೊಂಡಿದ್ದಾರಲ್ಲ ಆಗಲೇ. ಇವಾಗ JDS ಉಳಿದಿದೆಯಾ ಎಲ್ಲನ ಹೇಳಿ? ಇವತ್ತು ಅವರ ಸಂಬಂಧಿಕರೇ BJP ಟಿಕೆಟ್ನಲ್ಲಿ ನಿಲ್ತಾರೆ ಅಂದರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಇಂಪ್ಯಾಕ್ಟ್ ಏನಾಗುತ್ತೆ? ಏನು ಇಂಪ್ಯಾಕ್ಟ್? ಕುಮಾರಸ್ವಾಮಿ ಅವರು ರಾಜಕಾರಣ ಬರೋದ್ರಿಂದ ಏನಾಗುತ್ತೆ? ಈ ಮುಂಚೆನೂ ಇದ್ರಲ್ಲ, ಆಗಿತ್ತ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ BJPಯವರು JDS ಅವರು ಬಂದಿದ್ದಾರೇನ್ರಿ? BJPನೇ ಬಂದಿಲ್ಲ ಅಂದರೆ JDS ಹೆಂಗೆ ಬರುತ್ತೆ ಸ್ವಂತ ಬಲದ ಮೇಲೆ? ಬಳ್ಳಾರಿ ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ಕೆ ಮಾಡಲಿ, ಸಂತೋಷ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗಲಿ, ಅದಕ್ಕೇನಿದೆ? ಇಶ್ಯೂ ಇರಬೇಕಲ್ಲ ಇವರೇ. ಏನಾದರೂ ಇಶ್ಯೂ ಇದ್ದರೆ ಮಾಡಲಿ. ನಾವು ಪಾದಯಾತ್ರೆಗಳು ಮಾಡಿದ್ದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದ್ದೀವಲ್ಲ, ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಪಾದಯಾತ್ರೆ ಮಾಡಲಿ, ಆದರೆ ಜನನೂ ಒಪ್ಪಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರ ಪರವಾಗಿ ಮಾಡಿದ್ವಿ, ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ, ಆಯ್ತಾ ಇಲ್ವಾ? ಮತ್ತು ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಅದು UKP ನಾವು ಮಾಡಿ ತೋರಿಸಿದ್ರಾ ಇಲ್ವಾ? ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ, ಆಯ್ತಾ ಇಲ್ವಾ? ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತೊಗೊಂಡಾಗ ಆಯ್ತಾ ಇಲ್ವಾ? ಹಿಂಗೆ ಇಶ್ಯೂ ಬೇಸ್ಡು ಜನರ ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡೋಕ್ಕೆ ಹೋದರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡಬೇಕು ಅಷ್ಟೇ. ಪ್ಲೀಸ್ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಸಿದ್ದರಾಮಯ್ಯ. ನೋಡ್ರಿ, ಲೀಸು ಸಬ್ ಲೀಸು ಇದು ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದ್ದಾರಲ್ಲ ಇವರು. ಪಾರ್ಟಿನೇ ಇವ್ರು ಅಂದ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನೂ ಆ ಸೇಲ್ ಡೀಡ್ ಇದೆ ಅಂತ. ಇವರು ಅಕ್ರಮ ಸಕ್ರಮ ಆಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ BJP ಅವ್ರ ಪಾರ್ಟಿಗೆ. ಅವರು ಈಗ ಅವರೇ ಅಲ್ವಾ ಕೈಕಾಲು ಬಿದ್ದು ಹೇಳ್ತಾ ಇರೋದು, ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವರು ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮಗೇನು ಸಂಬಂಧ ಅದಕ್ಕೆ? ತೊಗರಿಗೆ 500 ರೂಪಾಯಿ ಇದು ಕೊಡಬೇಕು ಯಾರು ಅಡಿಷನಲ್ ಆಗಿ ಸರ್ಕಾರ, ಯಾರು? ನಮ್ಮ ಭಾಗದ ರೈತ ತೊಗರಿ ಬೆಳೆಗೆ ನೋಡೋಣ, ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ದರೆ ನಾವು ಮಾಡೋಣ. ಆದರೆ ಎಲ್ಲ ಜವಾಬ್ದಾರಿ ರಾಜ್ಯ ಸರ್ಕಾರದಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಕಬ್ಬಿಂದ 100 ರೂಪಾಯಿ ನಾವೇ ಕೊಟ್ವಿ, ಮೆಕ್ಕೆಜೋಳದು ಖರೀದಿ ನಾವೇ ಮಾಡ್ತಾಯಿದ್ರಿ. MSP ಡಿಸೈಡ್ ಮಾಡೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದವ್ರು ಯಾರು? ಅವ್ರ ಮೇಲೆ ಏನು ಜವಾಬ್ದಾರಿನೇ ಇಲ್ವಾ?
ಬರೀ ನಮ್ಮ ತೆರಿಗೆ ಬೇಕು ಅವರಿಗೆ, ನಮ್ಮ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು, ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರಬೇಕು ಅಷ್ಟೇನಾ? ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು? ಇವ್ರು ಎಂ ಪಿಗಳೆಲ್ಲ ಏನು ಮಾಡ್ತಾಯಿದ್ದಾರೆ, ಬಿ ಜೆ ಪಿ ಎಂ ಪಿಗಳೆಲ್ಲ ಒಂದು ಸರಿಯನ್ನ ಹೋಗಿ ಕೇಳಿದಾರ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅದು ಸರಿಪಡಿಸಿ ಅಂತ? ಟ್ವೀಟ್ ವಾರ್ ಕೂಡ ಆರಂಭ ಆಗಿತ್ತು ಸರ್ JDS ಮತ್ತು ಕಾಂಗ್ರೆಸ್ ನಡುವೆ ಈ ಕುಮಾರಸ್ವಾಮಿ ಅವರ ಕಂಬ್ಯಾಕ್ ಸಂಬಂಧ. ಮಾಡಿ ನೋಡಿ, ಟ್ವೀಟ್ ಮಾಡೋದ್ರಿಂದ ಅವರಿಗೆ ಬೆಂಬಲ ಸಿಗ್ತದಂದರೆ ಮಾಡಲಿ, ತೊಂದರೆ ಇಲ್ಲ, ನಮಗೇನಿಲ್ಲ. ನಾವು ಜನರ ಮಧ್ಯದಲ್ಲಿದ್ದು ಜನರ ಪರವಾಗಿದ್ದು ಅವ್ರ ಕೆಲಸ ಮಾಡ್ತಾಯಿದ್ವಿ, ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು.